ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ನೌಕರ ಸಂಘದ ಅಧ್ಯಕ್ಷರು, ನನ್ನ ಸೋದರ ಸಮಾನರಾದಂಥ ಅರವಿಂದ್ ಅವರೇ, ಮತ್ತವರು ನನ್ನ ಸೋದರರಾದಂಥ ಸಮಾಜ ಸೇವಕರಾದಂಥ ಶ್ರೀಯುತ ಪ್ರಭಾಕರ್ ಅವರೇ, ಮತ್ತೋರ್ವ ಈ ತಾಲೂಕಿನ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥ ಆನಂದ್ ಬಾಬು ಅವರೇ, ಮೋಹನ್ ಬಾಬು ಅವರೇ, ಮತ್ತೋರ್ವ ಮಿತ್ರರು ನಮ್ಮ ಊರಿನ ಪಕ್ಕದ ಊರಿನವರೇ ಆದಂಥ ಸೋಮೇಶ್ ಅವರೇ, ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರಾದಂಥ ವೆಂಕಟಗಿರಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಗಣ್ಯಮಾನ್ಯರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಈಗಷ್ಟೇ ಭಾಳಷ್ಟು ಜನ ಮಾತಾಡುವಂಥ ಸಂದರ್ಭದಲ್ಲಿ ತಮ್ಮ ಮನದಾಳದ ಒಂದು ಮಾತುಗಳನ್ನು ಮಾತಾಡಿದ್ರು. ಆದ ಒಂದು ಕೆಲವಾರು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಈ ಅಖಂಡ ಭಾರತ ಅನೇಕ ಏರುಪೇರುಗಳನ್ನು ಕಂಡಿರ್ತಕ್ಕಂಥ ಒಂದು ಸಮಾಜ, ನಮ್ಮ ಸಮಾಜ. ಪ್ರತ್ಯೇಕವಾಗಿ ಮಹಿಳೆಯರ ಬಗ್ಗೆ ಹೇಳಬೇಕಾದ್ರೆ, ಒಂದು ಕಾಲ ಇತ್ತು ಹೆಣ್ಣು ಅಬಲೆ. ಆಕೆಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಆಕೆ ಕಾಣಿಸ್ಕೊಳ್ಳುವಂತಿಲ್ಲ, ಸಾರ್ವಜನಿಕವಾಗಿ ಇಬ್ಬರ ಜೊತೆ ಮಾತಾಡುವಂತಿಲ್ಲ, ಯಾವುದೇ ಉದ್ಯೋಗವನ್ನು ಆಚರಿಸುವಂತಿಲ್ಲ. ಅನೇಕ ಕಟ್ಟುಪಾಡುಗಳು ಹೆಣ್ಣಿಗೆ ಹೇರಿದ್ರು. ಆಕೆ ಕೇವಲ 4 ಗೋಡೆಗಳ ಮಧ್ಯೆ ಒಂದು ಜೀವನ ನಡೆಸುವಂಥ ಮತ್ತು ಕುಟುಂಬದ ಆರೈಕೆಗೆ ಮಾತ್ರ ಸೀಮಿತವಾಗಿತ್ತು. ಅಂಥ ದಿನಗಳನ್ನು ಕಂಡಿರ್ತಕ್ಕಂಥದ್ದು ಈ ಭಾರತದ ಸಮಾಜ. ಅಂಥ ದಿನಗಳಲ್ಲಿ ಇಂಥ ಮೌಢ್ಯಗಳನ್ನು ಮೆಟ್ಟಿ, ಇಲ್ಲ ಹೆಣ್ಣು ಎಲ್ಲರಂತೆ ಸಮಾನರಾಗಿ ಹೆಣ್ಣನ್ನು ಕಾಣಬೇಕು, ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣನ್ನು ಗುರುತಿಸಬೇಕು ಅಂತ ಹೇಳಿ ಪಣ ತೊಟ್ಟಿ ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಬೋಧನೆ ಮಾಡಿ ಅನೇಕ ಅಪಹಾಸ್ಯಗಳು, ಕಷ್ಟಗಳನ್ನು ಮೆಟ್ಟಿ ಒಂದು ಶಿಕ್ಷಣವನ್ನು ಮಹಿಳೆಯರಿಗೆ ಕೊಟ್ಟಂಥ ಆ ತಾಯಿ ಸಾವಿತ್ರಿಬಾಯಿ ಫುಲೆಯನ್ನು ಇವತ್ತು ನಾವು ನೆನೆಯಬೇಕಾಗ್ತದೆ. ಅವರ ಆದರ್ಶಗಳು ನಾವೆಲ್ಲರೂ ಕೂಡ ಸಾವಿತ್ರಿಬಾಯಿ ಫುಲೆ ಆಗ್ಲಿಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ ಅವರು ಬಿಟ್ಟು ಹೋಗಿರ್ತಕ್ಕಂಥ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನು ಒಂದಷ್ಟು ನಮ್ಮಲ್ಲಿ ಮೈಗೂಡಿಸ್ಕೊಂಡಾಗ ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಶಿಕ್ಷಕರಿದ್ದೇವೆ. ನಿಮ್ಮ ಪಾದಗಳಿಗೆ ನಾನು ನಮಸ್ಕರಿಸ್ತಾ, ನಾನು ನನ್ನ ಮನದಾಳದ ಮಾತಂತ ಹೇಳಿದ್ರೆ, ಇವತ್ತೆಲ್ಲ ಅನಾಥ ಕಾಲದಿಂದಲೂ ಕೂಡ ಶಿಕ್ಷಕರಿಗೆ ಪ್ರತ್ಯೇಕವಾದಂಥ ಒಂದು ಸ್ಥಾನಮಾನ ಈ ಸಮಾಜದಲ್ಲಿದೆ. ಅನೇಕ ಯುಗಗಳಿಂದ ಕೂಡ ಶಿಕ್ಷಕರನ್ನ ಒಂದಲ್ಲ ಒಂದು ರೀತಿ ಗುರುತಿಸ್ತಾ ಬರ್ತಾ ಇದ್ದಾರೆ. ಓದಬೇಕು ನಾವು ಇತಿಹಾಸವನ್ನು. ಬಹುಶಃ ಒಂದು ನಿದರ್ಶನವನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟಂತ ಒಬ್ಬ ಮಹಾನ್ ಚತುರ ಒಂದು ಸಲ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅರಿಸ್ಟಾಟಲ್ ತನ್ನ ಗುರು ಎದುರಾಗ್ತಾನೆ. ಎದುರಾದಾಗ ಅಷ್ಟೊತ್ತಿಗೆ ಅನೇಕ ಆಕ್ರಮಣಗಳನ್ನು ನಡೆಸಿರ್ತಕ್ಕಂಥ ಒಬ್ಬ ಅಲೆಕ್ಸಾಂಡರ್ ತನ್ನ ಮೊಣಕಾಲ ಊರಿ ಅವರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸ್ತಾನೆ. ಆಗ ಆಶೀರ್ವಾದ ಮಾಡಿ ಏನು ಪ್ರತಿಕ್ರಿಯಿಸಿದ ಹೊರಟೋಗ್ತಾನೆ ಅರಿಸ್ಟಾಟಲ್. ಸರಿ, ಅರಮನೆಗೆ ಬರ್ತಾರೆ. ಮಹಾಮಂತ್ರಿ ಕೇಳ್ತಾನೆ, ಏನ್ ಸ್ವಾಮಿ, ಅನೇಕ ದೇಶಗಳನ್ನು ಗೆದ್ದಿರ್ತಕ್ಕಂಥ ಒಬ್ಬ ಮಹಾನ್ ವೀರ ನೀನು, ಅದರ ಜೊತೆಗೆ ನಿನ್ನ ತಂದೆ ನಿನಗೆ ಒಳ್ಳೆ ದೇಹವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ, ಅನೇಕ ಸಾಮ್ರಾಜ್ಯಗಳನ್ನು ಗೆದ್ದಿದೆ ಅಂತಕ್ಕಂಥ ಪ್ರಖ್ಯಾತಿ ಪ್ರಪಂಚದಲ್ಲಿರ್ತಕ್ಕಂಥ ಒಬ್ಬ ನೀನು ಒಂದು ಅರಕಲು ಬಟ್ಟೆ ಹಾಕೊಂಡು ಬಂದಿರತಕ್ಕಂಥ ಒಬ್ಬ ಮೇಷ್ಟ್ರಿಗೆ ನೀನು ಅದು ಸಾರ್ವಜನಿಕವಾಗಿ ಮಣ್ಣಕಾಲು ಊರಿ ನಮಸ್ಕರಿಸ್ತೀಯಲ್ಲ, ಏನಿದು ಅಂತ ಕೇಳ್ತಾರೆ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನೋಡಿ ಮಹಾಮಂತ್ರಿ, ನನ್ನ ತಂದೆ ನನಗೆ ಸುಂದರವಾದಂಥ ದೇಹವನ್ನು ಕೊಟ್ಟಿದ್ದಾನೆ, ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ, ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ.
ಇದ್ಯಾವುದು ಕೂಡ ಶಾಶ್ವತವಲ್ಲ. ಅದು ಇವತ್ತಿರ್ತದೆ, ನಾಳೆ ನನ್ನ ಬಿಟ್ಟು ಹೋಗ್ತದೆ. ಆದರೆ ನನ್ನ ಗುರುಗಳು ನನ್ನಿಂದ ಯಾರು ಕಸಿದುಕೊಳ್ಳದೆ ಇರ್ತಕ್ಕಂಥ ಅಪಾರವಾದಂಥ ವಿದ್ಯೆ ಅನ್ನುವಂಥ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ. ಆ ದಿವ್ಯ ಜ್ಯೋತಿಯಲ್ಲಿ ನಾನು ಇಡೀ ಪ್ರಪಂಚವನ್ನು ಗೆದ್ದು ಬಂದಿದ್ದೇನೆ. ನಾನು ಗೆದ್ದು ಬಂದಿದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಗುರುಗಳ ಮಾರ್ಗದರ್ಶನ ಅಂತ ಹೇಳ್ತಾನೆ. ಇನ್ನು ಅಂತ ಗುರುಗೆ ನಾನು ನಮಸ್ಕರಿಸಿದೆ, ಇನ್ಯಾರು ನಮಸ್ಕರಿಸಲಿ ಅಂತ ಮಹಾಮಂತ್ರಿಗೆ ಹೇಳ್ತಾನೆ ಯಾರು, ಅಲೆಕ್ಸಾಂಡರ್. ಅಂದ್ರೆ ಅಷ್ಟೊಂದು ಆಕ್ರಮಣಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಅಲೆಕ್ಸಾಂಡರ್ ಗುರುಗಳ ಬಗ್ಗೆ ಅಷ್ಟು ಗೌರವ ಇದೆ ಅಂತ ಹೇಳಿದ್ರೆ ಅದು ಇವತ್ತಿಂದಲ್ಲ, ಆವತ್ತಿಂದಲೂ ಕೂಡ ಅಂತ ಒಂದು ಇದನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಇನ್ನೊಂದು ನಿದರ್ಶನವನ್ನು ನೆನಪಾಗ್ತದೆ. ಶಿಕ್ಷಕರ ಒಂದು ವೃತ್ತಿ ಎಂತ ಪವಿತ್ರವಾದಂಥ ಒಂದು ವೃತ್ತಿ, ಎಂತ ಒಂದು ಪಾವಿತ್ರತೆ ಇದೆ ಅನ್ನೋದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನು ನಾವು ನೆನೆತೀವಿ, ಅವರ ಆದರ್ಶಗಳನ್ನು ಕೊಂಡಾಡ್ತೀವಿ, ಅವರ ಬಗ್ಗೆ 4-6 ಒಳ್ಳೆಯ ಉತ್ತಮ ಮಾತುಗಳನ್ನು ಹೇಳ್ತೇವೆ. ಅವರ ಒಂದು ಕಡೆ ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಾಗ ಪ್ರಮಾಣ ವಚನ ಸ್ವೀಕರಿಸಿ ಆಚೆ ಬರ್ತಾರೆ. ಎಲ್ಲ ಮಾಧ್ಯಮದವರು ಇರ್ತಾರೆ. ಅವರನ್ನೊಂದು ಪ್ರಶ್ನೆ ಮಾಡ್ತಾರೆ, ಬಹಳ ಅತ್ಯುನ್ನತ ಒಂದು ಪಟ್ಟಕ್ಕೆ ತಾವು ಹೇರಿದಿರಿ, ನಿಮ್ಮ ನಿತ್ಯ ಜೀವನದಲ್ಲಿ ಪ್ರತಿ ಅನುಕ್ಷಣ ನೀವು ಸಂತೋಷ ಪಡುವಂಥ, ಹೆಮ್ಮೆ ಪಡುವಂಥ ವಿಚಾರ ಏನು ಅಂತ ಕೇಳ್ತಾರೆ. ಆಗ ಮಾಧ್ಯಮದವರು ಅಂದ್ಕೊಂಡಿದ್ರು, ನಾನು ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆ, ರಾಷ್ಟ್ರಪತಿ ಹುದ್ದೆ ಹೇರಿದ್ದೀನಿ, ಇನ್ನು ಇದಕ್ಕಿಂತ ನನಗೆ ಹೆಮ್ಮೆ ಏನು ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳ್ತಾರೆ, ನನ್ನ ಪ್ರತಿ ಜೀವನದ ಅನುಕ್ಷಣದಲ್ಲಿ ನಾನೊಬ್ಬ ಶಿಕ್ಷಕ ಅನ್ನೋದೇ ನನ್ನ ಜೀವನದ ಹೆಮ್ಮೆಯ ಸಂಗತಿ ಅಂತಾರೆ. ಅಂದ್ರೆ ಅಂತ ಅತ್ಯುನ್ನತವಾದಂಥ ಪದವಿಯನ್ನು ಅಲಂಕರಿಸಿದಂಥ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅನುಕ್ಷಣ ಅವರು ನೆನೆಸ್ಕೊಳ್ತಕ್ಕಂಥದ್ದು ಶಿಕ್ಷಕನ ಒಂದು ವೃತ್ತಿ. ಯಾಕಂದ್ರೆ ಅಷ್ಟು ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥ ವೃತ್ತಿಯನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಕೈ ಜೋಡಿಸಿ ಮಾತಾಡ್ತಕ್ಕಂಥದ್ದು, ಈ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ್ರೆ, ಈ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕಾದ್ರೆ ಅದು ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಅದು ಏನಾದರೂ ಸಾಧ್ಯ ಅಂತ ಒಬ್ಬ ಶಿಕ್ಷಕನಿಂದ ಮಾತ್ರ. ಸಾಕ್ರೆಟಿಸ್ ಅವರು ಹೇಳಿದ್ರು, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ, ಕತ್ತಲಿನಿಂದ ಬೆಳಕಿನತ್ತ ಒಬ್ಬ ಮನುಷ್ಯನನ್ನು ಕೊಂಡೊಯ್ಯತಕ್ಕಂಥ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ. ಅಜ್ಞಾನದಲ್ಲಿ ಬಳಲ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ರೆ ಅವನು ಜ್ಞಾನವಂತನಾಗ್ತಾನೆ. ಅನಾಗರಿಕನಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ಅವನು ನಾಗರಿಕನಾಗ್ತಾನೆ. ಕತ್ತಲಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ಅವನ ಬೆಳಕನ್ನು ಕಾಣ್ತಾನೆ. ಇಷ್ಟೆಲ್ಲ ಪರಿವರ್ತನೆಗಳು ಮನುಕುಲದಲ್ಲಿ ನಾವು ನೋಡಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನು ಸಾಕ್ರೆಟಿಸ್ ಅವರು ಹೇಳಿದ್ರು. ಸೊ ಇವೆಲ್ಲವನ್ನು ಕೂಡ ನಾವು ಮೆಲುಕು ಹಾಕಿ ನೋಡಿದಾಗ ತಮ್ಮಲ್ಲಿ ನಾನು ಕೇಳ್ಕೊಳ್ತದ್ದು ಇಷ್ಟೇ, ಉತ್ತಮ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಡ್ತಾ ಇದ್ದೀರಿ, ಇನ್ನಷ್ಟು ಕೊಡಿ. ಅವರಲ್ಲಿ ಮೌಲ್ಯಗಳನ್ನು ತುಂಬಿ ಒಂದು ಮೌಲ್ಯ ಆಧಾರಿತವಾದಂಥ ಶಿಕ್ಷಣವನ್ನು ಇವತ್ತು ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಇವತ್ತು ಸಮಾಜ ಒಂದು ಕೆಟ್ಟ ಹಾದಿಯತ್ತ ಹೋಗ್ತಾ ಇದೆ. ಯುವ ಪೀಳಿಗೆ ಏನು ಧೂಮಪಾನ ಸೇವನೆ, ಗುಟ್ಕಾ ಸೇವನೆ, ಇಂಥ ಒಂದು ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಈಗಲಿಂದ ಕೂಡ ಆ ಮಕ್ಕಳಲ್ಲಿ ಒಂದು ಮೌಲ್ಯಗಳನ್ನು ಹೇಳಿ, ಮೌಲ್ಯಗಳಿಗೆ ಅವರಿಗೆ ಆ ಮೌಲ್ಯಗಳ ಬಗ್ಗೆ ಅವರಿಗೆ ಮಂದಟ್ಟು ಮಾಡಿಕೊಡಿ. ನಾನು ಬಹಳ ದುಃಖದಿಂದ ಹೇಳ್ತಕ್ಕಂಥ ಒಂದು ಪ್ರಸಂಗ ಏನಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಒಂದು ಸಾರಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಯಾಕೆ ವೃದ್ಧಾಶ್ರಮಗಳು ಇವತ್ತು ಹೆಚ್ಚಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಮೌಲ್ಯಗಳು ಹೋಗ್ತಾ ಇದೆ. ಜನ್ಮ ಕೊಟ್ಟಂತ ತಂದೆ ತಾಯಿ, ಲಾಲನೆ ಪಾಲನೆ ಮಾಡಿದಂಥ ತಂದೆ ತಾಯಿ, ಬದುಕಲಿಕ್ಕೆ ಒಂದು ಆಶ್ರಯ ಕೊಟ್ಟಂತ ತಂದೆ ತಾಯಿ, ಬದುಕಲಿಕ್ಕೆ ಒಂದು ವಿದ್ಯೆಯನ್ನು ಕೊಟ್ಟಂತ ತಂದೆ ತಾಯಿ, ಬದುಕಲಿಕ್ಕೆ ಒಂದು ಆಸ್ತಿ ಕೊಟ್ಟಂತ ತಂದೆ ತಾಯಿಗಳಿಗೆ ಕೊನೆಯ ದಿನಗಳಲ್ಲಿ ಅವ್ರನ್ನ ಕರ್ಕೊಂಡೋಗಿ ಇವತ್ತು ವೃದ್ಧಾಶ್ರಮಗಳು ಬಿಡ್ತಾ ಇದ್ವಿ. ನಾವು ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದ್ದೀವಿ? ನಮ್ಮ ಮೌಲ್ಯಗಳು ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದೆ? ಕೇವಲ ತಂದೆ ತಾಯಿಗಳು ಏನ್ ಕೇಳ್ತಾರೆ ನಮ್ಮನ್ನ? ಒಂದು, ನಮ್ಮ ಪ್ರೀತಿ ವಾತ್ಸಲ್ಯ. ಎರಡನೇದು ನಮ್ಮ ಆರೈಕೆ. ಈ ಎರಡನ್ನು ಬಿಟ್ಟು ಇನ್ನೇನು ಕೇಳ್ತಾರೆ? ಅದನ್ನು ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಇದು ಯಾವ ದಿಕ್ಕಿನ ಹತ್ರ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕು. ಇನ್ನು ಒಂದು ಕೊನೆಯದಾಗಿ ಮೌಲ್ಯಗಳು ಒಂದು ವಿಚಾರಕ್ಕೆ ಬಂದಾಗ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಮತ್ತು ಮಕ್ಕಳ ಮತ್ತು ಗುರುಗಳ ಮಧ್ಯೆ ಒಂದು ಅವಿನಾಭಾವ ಸಂಬಂಧಗಳು ಯಾವತ್ತೂ ಇರಬೇಕು. ಅಂಥದ್ದನ್ನು ಅವರ ತಲೆಗೆ ಹಾಕಬೇಕು. ಅವರಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಮೈಗೂಡಿಸುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು. ಗುರಿ ಅಂದರೆ ವಿವೇಕಾನಂದರು ಒಂದು ಮಾತು ನೆನಪಾಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದ ಗುರಿಯ ಬಗ್ಗೆ, ದುಡ್ಡಿಲ್ಲದವನ ಬಡವನಲ್ಲ,
ಆದರೆ ಯಾರು ಗುರಿ ಇಲ್ಲದೆ ಬದುಕ್ತಾನೋ ಈ ಸಮಾಜದಲ್ಲಿ ಅವನೇ ಸಮಾಜದ ಕಟ್ಟಕಡೆಯ ಬಡವ ಅಂತಾನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರಿ ಬಹಳ ಅತ್ಯವಶ್ಯಕ ಅಂತಕ್ಕಂಥ ಒಂದು ಮಾತನ್ನು ವಿವೇಕಾನಂದರು ಹೇಳಿದರು. ಈಗ ಮಕ್ಕಳ ಮತ್ತು ತಂದೆ ತಾಯಿ ಒಂದು ಸಂಬಂಧಗಳು ಯಾವ ರೀತಿ ಇರಬೇಕು ಎಂತಕ್ಕಂಥ ಒಂದು ಪ್ರಸ್ತಾವನೆ, ಯಾಕಂದರೆ ಮಕ್ಕಳಲ್ಲಿ ಅಂಥ ಒಂದು ಚಿಂತನೆಗಳು ತಾವೆಲ್ಲರೂ ಕೂಡ ಮೂಡಿಸ್ಬೇಕಾಗ್ತದೆ. ಒಂದು ಸನ್ನಿವೇಶವನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿ ಯಾವ ರೀತಿ ತಂದೆ ತಾಯಿಗಳ ಮತ್ತು ಮಕ್ಕಳ ಮಧ್ಯೆ ಅವಿನಾಭಾವ ಸಂಬಂಧಗಳು ಇರಬೇಕು ಅನ್ನೋದನ್ನು ಒಂದು ಪ್ರಸಂಗವನ್ನು ತಮ್ಮ ಮುಂದೆ ನಾನು ಮನದಾಳದ ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ತಂದೆ ಒಬ್ಬ ಮಗಳಿದ್ರು, ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರ್ಕೊಳ್ತಾಳೆ. ಭಾಳ ಮುದ್ದಾಗಿ ಸಾಕ್ತಾನೆ ಮಗಳನ್ನ ತಂದೆ, ಬೆಳೆಸ್ತಾನೆ. 10ನೇ ತರಗತಿಗೆ ಬರ್ತಾಳೆ ಮಗಳು, ಅಪ್ಪ ನನಗೊಂದು ಸ್ಕೂಟಿ ಬೇಕು. ಅವಾಗ ತಂದೆ ಹೇಳ್ತಾನೆ, ಅಮ್ಮ ನಾವು ಬಡವರು, ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನಿನಗೆ ಒಂದು ಸ್ಕೂಟಿ ಕೊಡಿಸ್ತೀನಿ, ಈಗ ಸದ್ಯಕ್ಕೆ ಬೇಡ ಅಂತಾರೆ. ದೊಡ್ಡ ಜಗಳನೇ ರಂಪ್ರಾಮಾಯಣ ಮಾಡ್ತಾಳೆ ತಂದೆ ಮೇಲೆ. ತಂದೆ ಜೊತೆ ಮಾತಾಡೋದನ್ನು ಬಿಡ್ತಾಳೆ. ಕೆಲವು ದಿನಗಳು ಕಳೀತದೆ. ಸೆಕೆಂಡ್ ಪಿ ಯು ಸಿಗೆ ಬರ್ತಾಳೆ. ಸೆಕೆಂಡ್ ಪಿ ಯು ಸಿ ಪಾಸ್ ಆಗ್ತಾಳೆ. ಡಿಗ್ರಿಗೆ ಹೋಗಬೇಕು. ಅಪ್ಪ ನನಗೊಂದು ದೊಡ್ಡ ಮೊಬೈಲ್ ಬೇಕು ಅಂದರು. ಆವಾಗ ತಂದೆ ಹೇಳ್ತಾನೆ, ನೋಡಮ್ಮ ಇನ್ನೂ ಓದಲಿಕ್ಕೆ ಭಾಳಷ್ಟು ಇದಿದೆ, ನೀವು ಹೋದಮ್ಮ, ನೀನು ಏನು ಕೇಳ್ತಾ ಎಲ್ಲವೂ ಕೂಡ ಕೊಡಿಸ್ತೀನಿ, ಯಾಕಂದರೆ ಅವನು ಬಡತನ ಕಾಡ್ತಾ ಇರ್ತದೆ. ಆಗಲೂ ಕೂಡ ರಂಪರಾಮಾಯಣ ಮಾಡ್ತಾಳೆ ತಂದೆ ಮೇಲೆ. ನೀನು ಕೊಡಿಸ್ಲಿಲ್ಲ ಅಂತ ಹೇಳಿ ತಂದೆ ಜೊತೆ ವರ್ಷಾನುಗಟ್ಟಲೆ ಮಾತಾಡೋದನ್ನು ಬಿಡ್ತಾಳೆ. ಆದರೆ ತಂದೆಗೆ ಒಂದು ಸಮಸ್ಯೆ ಇರ್ತದೆ, ಆತನಿಗೆ ಹೃದಯ ಸಮಸ್ಯೆ ಇರ್ತದೆ. ಒಂದು ಸಲ ಡಾಕ್ಟ್ರ್ ಬಳಿ ಹೋದಾಗ ಡಾಕ್ಟ್ರ್ ಹೇಳಿದ್ರು, ನಿಮಗೆ ಹೃದಯ ಸಮಸ್ಯೆ ಇದೆ, ಅದನ್ನು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದಾಗ ಸ್ವಾಮಿ ಎಷ್ಟಾಗ್ತದೆ ಅಂತ ಕೇಳ್ತಾರೆ ಡಾಕ್ಟ್ರನ್ನ ಯಾರು ತಂದೆ. ಒಂದು 3 ರಿಂದ 4 ಲಕ್ಷ ಆಗ್ಬೋದು ಅಂದಾಗ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ. ಯಾಕೆಂದರೆ ಆ 3-4 ಲಕ್ಷ ಇದ್ದರೆ ನನ್ನ ಮಗಳು ಮದುವೆ ಮಾಡ್ಬೋದು ಮುಂದಿನ ದಿನಗಳಂತ ಹೇಳಿ, ನಾನು ಸತ್ರೂ ಪರವಾಗಿಲ್ಲ, ಅದು ನನ್ನ ಮಗಳು ಚೆನ್ನಾಗಿರ್ಬೇಕು, ಆಗ ದುಡ್ಡ ನನ್ನ ಮಗಳು ಕೂಡಿಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಹಿಂಗೆ ದಿನಗಳು ಕಳೀತವೆ. ತಾಯಿ ಮಗಳು ತಂದೆ ಜೊತೆ ಮಾತಾಡೋದಿಲ್ಲ. ಪ್ರತಿನಿತ್ಯ ಪಾಪ ತಂದೆಗೆ ತವಕ, ಮಗಳು ಮಾತಾಡಬೇಕು, ಪ್ರೀತಿಯಿಂದ ಕಾಣಬೇಕು, ಮಗಳು ಮಾತಾಡಬೇಕು, ಪ್ರೀತಿಯಿಂದ ಕಾಣಬೇಕು ಅಂತಕ್ಕಂಥ ಒಂದು ತವಕ. ಆದರೆ ಆ ಮಗುಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿಲ್ಲ ಪಾಪ. ಆಕೆ ತಪ್ಪು ಅಂತಲ್ಲ, ಚಿಕ್ಕ ವಯಸ್ಸು. ಒಂದು ದಿವಸ ಏನಾಗ್ತದೆ, ಮನೆಗೆ ರೂಮ್ಗೆ ಹೋಗಿ ಮಲಗ್ತಾನೆ. ತಂದೆ ಯಾವತ್ತು ಯಥಾಸ್ಥಿತಿ 8 ಗಂಟೆಗೆ ಎದ್ದೇಳೋನು, 10 ಗಂಟೆ ಆದರೂ ಕೂಡ ತಂದೆ ಬಾಗಿಲು ತೆಗೆಯೋದಿಲ್ಲ. ನೋಡ್ತಾಳೆ ಮಗಳು, ಏನಪ್ಪ ನಮ್ಮ ತಂದೆ ಇನ್ನೂ ಎದ್ದಿಲ್ಲ ಅಂತ ನೋಡಿ ಏನು ಬಾಗಿಲು ಬಡಿದ್ರು ಬಾಗಿಲು ತೆಗೆಯಲ್ಲ. ಆಮೇಲೆ ಊರಿನವ್ರನ್ನೆಲ್ಲ ಕರೆಸಿ ಆ ಬಾಗಿಲು ಓಪನ್ ಮಾಡಿದಾಗ ಆ ಜೀವ ಹಾರು ಹೋಗಿತ್ತು. ಆಗ ತಂದೆಯವರೊಂದು ಪತ್ರ ಬರೆದಿದ್ರು, ನೋಡು ಮಗಳೇ, ಅನೇಕವನ್ನು ನಾನು ಕೇಳಿದೆ ನೀನು, ಆದರೆ ನೀನು ಕೇಳಿದ್ದನ್ನು ಕೊಡಿಸ್ಲಿಕ್ಕೆ ಆಗಲಿಲ್ಲ. ನನಗೆ ಬಡತನ ಕಾಡ್ತಾ ಇತ್ತು, ಆ ಕಾರಣಕ್ಕಾಗಿ ನೀನು ಕೊಡಿಸ್ಲಿಲ್ಲ. ಆದರೆ ಮಗಳೇ, ನಿನ್ನ ಬದುಕಿಗಾಗಿ ಮುಂದೆ ಮದುವೆಗಾಗಿ 5 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೇನೆ, ತೆಗೆದುಕೋ. ಅದೇನೋ ಮೊಬೈಲ್ ತಗೋಬೇಕು, ಆಮೇಲೆ ಒಂದು ಸ್ಕೂಟಿ ಬೇಕು ಅಂದಲ್ಲ, ಅದಕ್ಕಾಗಿ ಪ್ರತ್ಯೇಕವಾದಂಥ ಹಣವನ್ನು ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟಿದ್ದೇನೆ, ಅದನ್ನು ತೆಗೆದುಕೋ. ಅದು ಮುಂದಿನ ಜನ್ಮ ಅನ್ನೋದಿದ್ದರೆ ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಡ್ತೀನಿ ಅಂತ ಹೇಳಿ, ಇದು ನನ್ನ ಸಂಬಂಧ ಇಷ್ಟೇ ಅಂತ ಹೇಳಿ ಪತ್ರ ಬರೆದು ಹೊಟ್ಟೋಗಿತ್ತಾನೆ ತಂದೆ. ಆಗ ಮಗಳು ಬಿಕ್ಕಿ 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 ಅಳ್ತಾಳೆ. ನಿಜ, ತಂದೆ ಬದುಕಿದ್ದಾಗ ಅವರ ಪ್ರಾಶಸ್ತ್ಯ ಗೊತ್ತಾಗಲಿಲ್ಲ. ದಿನಗಳು ಕಳೀತಾ ತಂದೆ ಏನು, ಅದರ ಪ್ರಾಶಸ್ತ್ಯ ಏನು, ತಂದೆ ಒಂದು ಏನು ಅಂತಕ್ಕಂಥದ್ದು ಮಗಳಿಗೆ ಗೊತ್ತಾದ್ದು ದಿನಗಳಿಗೆ ಕಳೆದ ಮೇಲೆ. ಅದಕ್ಕೆ ತಂದೆ ತಾಯಿಗಳು ಬದುಕಿದ್ದಾಗ ಅವರನ್ನು ಆರೈಕೆ ಮಾಡಬೇಕು, ಅವರನ್ನು ಪ್ರೀತಿಯಿಂದ ಕಾಣಬೇಕು. ಒಳ್ಳೆಯ ಆರೈಕೆ ಮಾಡಿದಾಗ ಆ ಭಗವಂತನು ಕೂಡ ನಮ್ಮನ್ನು ಮೆಚ್ಚಿಸ್ತಾನೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಮೌಲ್ಯಗಳನ್ನು ಅವರಲ್ಲಿ ಮೈಗೂಡಿಸಿ ಒಂದು ಸತ್ಪ್ರಜೆಗಳಾಗಿ ಮಾಡುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಅದ್ಭುತವಾದಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಏನು ತಾವು ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡಿ ಮಕ್ಕಳನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ಕರ್ತರ್ತಾ ಇದ್ರೋ, ಆ ಭಗವಂತ ಯಾವತ್ತೂ ಅನುಗ್ರಹ ನಿಮ್ಮ ಮೇಲೆ ಇರ್ತದೆ ಅಂತ ಹೇಳ್ತಾ, ಆ ಭಗವಂತ ಎಲ್ಲ ನಮ್ಮ ಶಿಕ್ಷಕರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಮೆಲ್ಲರನ್ನು ಕೂಡ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನನ್ನನ್ನು ಕರೆಸಿ ನನ್ನ ಒಂದು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.